ಇನ್ನು ಬೆಳಗಾವಿಯಲ್ಲಿ ಅಂದ್ರೆ ಒಂಟಮೂರಿನಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮೇಲಿನ ಬಿಜೆಪಿ ಆಕ್ರೋಶಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಬಿಜೆಪಿ ನಾಯಕರು ರಾಜಕೀಯ ಮಾಡ್ತಾ ಇದ್ದಾರೆ. ಇವ್ರ ಪಕ್ಷ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆಸಿದಂತ ಪಕ್ಷ. ಈ ಕೇಸ್ನಲ್ಲೂ ನಾವು ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿ ಅವರು ಇದರಲ್ಲ ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಗೊತ್ತಾದ ತಕ್ಷಣನೇ ನಮ್ಗೆ ಏರ್ಪೋರ್ಟ್ನಲ್ಲಿ ಗೊತ್ತಾದ ತಕ್ಷಣನೇ ನಮ್ಮ ಹೋಮ್ ಮಿನಿಸ್ಟರ್ನ ಅಲ್ಲಿ ಹೋಗಪ್ಪ ವಿಸಿಟ್ ಮಾಡಿ, ಅವ್ರ ಮನೆಗೂ ವಿಸಿಟ್ ಮಾಡಬೇಕು, ಆಸ್ಪತ್ರೆಗೆ ವಿಸಿಟ್ ಮಾಡಬೇಕು, ವಿಕ್ಟಿಮ್ ಭೇಟಿ ಮಾಡಬೇಕು, ಅವ್ರಿಗೆ ಸಾಂತ್ವನ ಎಲ್ಲ ಹೇಳ್ಬಿಟ್ಟು ಬರಬೇಕು, ಮತ್ತು ಸರ್ಕಾರ ಏನೆಲ್ಲ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಂತೆಲ್ಲ ಹೇಳಿದ್ದೀವಿ. ಎಲ್ಲಿ ಸರ್ಕಾರ ಫೇಲ್ ಆಗಿದೆ? ಐ ವಾಂಟ್ ಟು ನೋ ವೇರ್ ದಿ ಗೌರ್ಮೆಂಟ್ ಈಸ್ ಫೇಲ್ಡ್. ನೀವು ಹೇಳಿಯಪ್ಪ. ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಒಂದು ಟೀಮ್ ಕಳಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಒಬ್ಬ ಎಮ್ ಎಲ್ ಎ ಒಬ್ಬ 9 years old ಗರ್ಲ್ನ, ಮೈನರ್ ಗರ್ಲ್ನ ರೇಪ್ ಮಾಡಿಬಿಟ್ಟಿದ್ರಲ್ಲ. ಅದಕ್ಕೆ ಏನು ಹೇಳ್ತಾರೆ ನಡ್ಡಾ ಅವರು, ಬಿಜೆಪಿ ಅವರು ಏನು ಹೇಳ್ತಾರೆ ಇಲ್ಲಿ? ಹೇಳಿಯಪ್ಪ, ನೀವೇ ಹೇಳಿ ಏನು ಹೇಳ್ತಾರೆ? 25 ವರ್ಷ ಜೈಲಾಗಿದೆ ಅವನಿಗೆ. ಅವರು ನಮ್ಮ ಬಗ್ಗೆ ಮಾತಾಡಲಿಕ್ಕೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಅಂತ ಎಮ್ ಎಲ್ ಎ ಇಟ್ಕೊಂಡಿರೋರು. ಈ ಪಕ್ಷ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ನಡೆಸಿರ್ತಕ್ಕಂಥ ಪಕ್ಷ. ನಾವು ನೋಡಿ, ಯಾರ ಮೇಲೆ ದೌರ್ಜನ್ಯ ಆದರೂ ಕೂಡ ಮಹಿಳೆಯರು ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ಈಗ ಈ ಕೇಸ್ನಲ್ಲೂ ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಕಾನೂನು ಕ್ರಮ ತಗೊಳ್ತೀವಿ. ಏನೇನು ತಗೋಬೇಕು ಅವೆಲ್ಲ ತಗೊಳ್ತೀವಿ. ಅವ್ರಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಇದು ಅಮಾನವೀಯವಾದಂಥ ಘಟನೆ, ಇನ್ಹ್ಯೂಮನ್ ಇನ್ಸಿಡೆಂಟ್. ನಾಗರಿಕ ಸಮಾಜದಲ್ಲಿ ಇಂಥವೆಲ್ಲ ನಡೀಬಾರ್ದು.